ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ಏನ್ ಮಾಡ್ತಾ ಇದ್ದೀರಾ? ಸರ್, ನನ್ನ ಮಗಳಿಗೆ ಯಾಕೆ ಸರ್ ಗನ್ ಹಿಡಿದಿದ್ದೀರಾ? ಅಲ್ಲ, ನನ್ನ ಮಗಳು ತನ್ನ ಗಂಡನ ಹುಡುಕೊಡಿ ಅಂತ ಕೇಳಿದ್ದೆ ತಪ್ಪ? ತಪ್ಪಿಲ್ಲ ಸಾಹೇಬ್ರೆ. ಆದ್ರೆ ನಿಮ್ಮ ಮಗಳು ಬರೆದು ಕೊಟ್ಟ ಕಂಪ್ಲೇಂಟ್ನಾಗ ಅವ್ರಿಗೆ ಯಾರ್ಯಾರ ಮೇಲೆ ಗುಮಾನಿ ಆಯ್ತು ಅಂತ ಬರೆದು ಕೊಟ್ಟಿದ್ರು ಅವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡೀನಿ. ಆದ್ರೆ ನಿಮ್ಮ ಮಗಳನ್ನ ವಿಚಾರಣೆ ಮಾಡಿಲ್ಲಲ್ಲ. ಈಗ ಹೇಳ್ರಿ, ಶಿವರಾಜ್ ಅವ್ರನ್ನ ಹೆಂಗ್ ಸಾಯಿಸಿದ್ರಿ? ಏ ಬಾಪ ಇಲ್ಲಿ ಬಂದೆ ಸರ್. ನಮಸ್ಕಾರ ಸರ್. ಗಾಡಿಗೆ ಏನಾದರೂ ಪ್ರಾಬ್ಲಮ್ಮಾ? ಈ ಗಾಡಿ ಅಲ್ಲಪ್ಪ, ಮೊನ್ನೆ ಒಂದು ಗಾಡಿ ರಿಪೇರಿ ಮಾಡಿದ್ಯಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು. ಬೇರೆ ಗಾಡಿನಾ? ಯಾವ ಸರ್? ಬುಲೆಟ್ ಗಾಡಿ. ಬುಲೆಟ್ ಗಾಡಿನಾ? ಯಾವ ಸರ್? ಏನು ರಿಪೇರಿ ಮಾಡಿದೆ? ಅದೇ ನಂಬರ್ ಪ್ಲೇಟ್ ಬದಲಾಯಿಸ್ಕೊಟ್ಟಿದ್ಯಲ್ಲಪ್ಪ, ಅದು. ನಂಬರ್ ಪ್ಲೇಟಾ? ಇಲ್ಲ ಸರ್, ನಾನು ಯಾವುದೂ ಆ ಥರ ಮಾಡಿಲ್ಲ ಸರ್. ನಿನ್ನ ಹತ್ರ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಕೊಂಡು ಹೋಗಿರೋನೇ ಹೇಳಿದಾನೆ ಇಲ್ಲೇ ಮಾಡಿಸಿರೋದು ಅಂತ. ನೀನು ನೋಡಿದ್ರೆ ಇಲ್ಲ ಅಂತಿದ್ಯಾ? ಏನು ಆಟ ಆಡ್ತಿದ್ಯಾ? ಹೇಳ್ತೀಯಾ ಇಲ್ವೋ? ಸರ್, ನನಗೆ ಯಾವ ಗಾಡಿಗೂ ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ ಸರ್. ಆಹಾ ಪಾಪ, ಎಲ್ಲ ಮರ್ತೋಯ್ತು ಅನ್ಸುತ್ತೆ. ಈ ಲಾಟಿಲಿ ಎರಡು ಕೊಟ್ಟ ಅಂದ್ರೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಬಾಯ್ ಬಿಡು. ಹೇಳ್ತೀನಿ ಸರ್, ಹೇಳ್ತೀನಿ. ಹಂಗ್ ಬಾ ದಾರಿಗೆ, ಹೇಳೋ ಮಗನೇ. ಸರ್, ಮೊನ್ನೆ ಯಾರೋ ಬಂದರು ಸರ್, ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಂಡು ಹೋದ್ರು ಸರ್. ನಾನು ಆಗಲ್ಲ ಅಂದೆ ಸರ್. ಅದಕ್ಕೆ ಅವರು ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಡೋಕ್ಕೆ ದುಡ್ಡು ಜಾಸ್ತಿ ಕೊಡ್ತೀನಿ ಅಂದರು ಸರ್. ಅದಕ್ಕೋಸ್ಕರ ನಂಬರ್ ಪ್ಲೇಟ್ ಚೇಂಜ್ ಮಾಡಿಕೊಟ್ಟೆ ಸರ್. ಜೊತೆಗೆ ಹೆಡ್ಲೈಟ್ ಡ್ಯಾಮೇಜ್ ಆಗಿತ್ತು ಸರ್, ಅದನ್ನು ರೆಡಿ ಮಾಡಿಕೊಟ್ಟೆ. ಏಯ್, ಯಾವನಾರ ಕದ್ದಿರೋ ಗಾಡಿ ತಂದ್ಬಿಟ್ಟು ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಡು ಅಂದ್ರೆ ಮಾಡ್ಕೊಟ್ಬಿಡ್ತೀಯಾ? ಸರ್, ಅದು ಕದ್ದಿರೋ ಗಾಡಿ ಅಂತ ಗೊತ್ತಿರಲಿಲ್ಲ ಸರ್. ಪಾಪ, ನಿನ್ಗೇನು ಗೊತ್ತಿಲ್ಲ. ಯಾವನಾರು ಸ್ವಂತ ಗಾಡಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ತಾನೇನೋ? ಇದೇ ಕೊನೆ. ಇನ್ನೊಂದ್ಸಲ ಈ ಥರ ಮಾಡಿದ್ ನನ್ನ ಗಮನಕ್ಕೆ ಬಂತು, ಒದ್ದು ಒಳಗಾಕ್ಬಿಡ್ತೀನಿ ನಿನ್ನ. ಇಲ್ಲ ಸರ್, ಇನ್ನೊಂದ್ಸಲ ಈ ಥರ ಮಾಡಲ್ಲ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಆ ಗಾಡಿ ಒರಿಜಿನಲ್ ನಂಬರ್ ಪ್ಲೇಟ್ ಎಲ್ಲಿದೆ? ಇಟ್ಟಿದ್ಯೋ ಎಷ್ಟಿದ್ಯೋ? ಇದೆ ಸರ್. ಹೋಗಿ ತಗೊಂಬರ. ಸರ್, ಇದೇ ನಂಬರ್ ಪ್ಲೇಟ್ ಸರ್. ರೀ, ಕಲೆಕ್ಟ್ ಮಾಡ್ಕೊಳ್ರಿ. ಏಯ್, ಕಳ್ಳ ನಮ್ಮ ಸ್ಟೇಷನಲ್ಲೇ ಇದ್ದಾನೆ. ವಿಚಾರಣೆ ಕರೆದ್ರೆ ಬರಬೇಕು ನೀನು. ಏನೋ? ಸರಿ ಸರ್, ಬರ್ತೀನಿ ಸರ್. ಸರಿ ರೀ, ಗಾಡಿ ತೆಗೀರಿ. ಮೊದಲೇ ನನ್ನ ಮಗಳು ಗಂಡ ಕಾಣ್ತಿಲ್ಲ ಅನ್ನೋ ಆತಂಕದಲ್ಲಿದ್ದಾಳೆ. ನೀವು ನೋಡಿದ್ರೆ ಇವಳೇ ಕೊಲೆ ಮಾಡಿದಾಳೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಥರ ಅಲ್ಲ ಸಾಹೇಬ್ರೆ, ಇವರ ಕೊಲೆ ಮಾಡ್ಯಾರ ಅಂತ ನಾನು ಹೇಳಕತ್ತೀನಿ. ಇದು ಹಿಂಗೂ ಆಗಿರ್ಬೋದಲ್ಲ. ನಾನಿಷ್ಟು ದಿನ ಯಾರ್ಯಾರನ್ನ ವಿಚಾರಣೆ ಮಾಡೀನಿ, ಅವ್ರಿಗೂ ಶಿವರಾಜ್ ಅವ್ರ ಕೇಸಿಗೂ ಸಂಬಂಧ ಇದ್ದಂಗೂ ಐತಿ, ಇಲ್ದಂಗೂ ಐತಿ. ಇವ್ರನ್ನ ವಿಚಾರಣೆ ಮಾಡಿದ್ರೆ ನನಗೆ ಇನ್ನೊಂದಿಷ್ಟು ಕ್ಲಾರಿಟಿ ಸಿಗ್ಬೋದಲ್ಲ. ಸರಿ ಸರ್, ಏನ್ ಸರ್ ಬೇಕು ಕ್ಲಾರಿಟಿ ನಿಮ್ಗೆ? ನಿಮ್ದು ಶಿವರಾಜ್ ಅವ್ರ ವಿವಾಹ ಪ್ರೇಮ ವಿವಾಹನೋ ಅಥವಾ ದೊಡ್ಡವರೆಲ್ಲ ಸೇರಿಸಿ ನಿಂತ್ಕೊಂಡು ಮಾಡಿರೋ ಲಗ್ನನೋ? ದೊಡ್ಡವರೆಲ್ಲ ಸೇರಿಸಿ ಮಾಡಿರೋ ಮದ್ವೆ. ನಿಮ್ದು ಮತ್ತವ್ರದ್ದು ಲಗ್ನ ಸಂಬಂಧ ಹೆಂಗಿತ್ತು? ನನಗೆ ನನ್ನ ಮಾವ ಅಂದ್ರೆ ತುಂಬಾ ಇಷ್ಟ, ಅವರಿಗೂ ಅಷ್ಟೆ. ನಾನು ಅಂದ್ರೆ ಪ್ರೀತಿ. ಪ್ರೀತಿ, ಈ ಪಾಯಿಂಟ್ ನಾನು ಮಿಸ್ ಮಾಡಕತ್ತಿದ್ದೆ. ಸೊ ಲಗ್ನದಕ್ಕಿಂತ ಮೊದಲ ನೀವು ಬೇರೆ ಯಾರನ್ನಾರ ಪ್ರೀತಿ ಮಾಡಿದ್ರೇನು?
ಯಾಕ್ರಿ ಹಂಗೆ ನೋಡಕತ್ತೀರಿ? ಲಗ್ನಕ್ಕೆ ಮುಂಚೆ ನೀವು ಯಾರನ್ನಾದ್ರೂ ಲವ್ ಮಾಡಿದ್ರೋ ಇಲ್ಲೋ? ಅವಳನ್ನೇನು ಕೇಳ್ತಾ ಇದ್ದೀರಾ ಇನ್ಸ್ಪೆಕ್ಟ್ರಣ್ಣ? ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ಇವಳು ಮದ್ವೆಗೂ ಮುಂಚೆ ಒಬ್ಬನ ಪಿರುತಿ ಮಾಡ್ತಾ ಇದ್ಲು. ಸರ್ವಮಂಗಳ, ಏನ್ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ ನಿಂಗೆ? ಹಳೇದನ್ನೆಲ್ಲ ಕೆತ್ಕೋ ಅವಶ್ಯಕತೆ ಇದೆಯಾ ಈಗ? ಅಯ್ಯೋ, ಈ ಇನ್ಸ್ಪೆಕ್ಟ್ರಣ್ಣ ಅವಾಗಿಂದ ಸತ್ಯ ಹೇಳಿ ಅಂತ ನಮ್ ಪ್ರಾಣ ತಿಂತಾವ್ರೆ. ನನಗ್ ಗೊತ್ತಿರೋ ಸತ್ಯ ಇದು ಒಂದೇ, ಅದಕ್ಕೆ ಹೇಳ್ತಾ ಇವ್ನಿ. ಇನ್ಸ್ಪೆಕ್ಟ್ರಣ್ಣ, ಆ ಹುಡುಗನ ಹೆಸರು ಶ್ರೀರಾಮ ಅಂತ. ಇವಳು ನಾನ್ ಕೊಟ್ಕೊಂಡ್ರೆ ಅವನ್ನೇ ಕಟ್ಕೊಳ್ಳೋದು ಅಂತ ತುದಿಗಾಲ್ನಾಗ ನಿಂತಿದ್ಲು. ಆದ್ರೆ ಇಲ್ಲಿ ನಿಂತವನಲ್ಲ, ದೊಡ್ಡ ಮನ್ಸ ಈಶ್ವರಪ್ಪ. ಈ ಅಪ್ಪ ನನ್ನ ಮಗಳನ್ನ ಕೊಟ್ರೆ ನಮ್ಮ ಅಕ್ಕನ ಮಗನ್ಗೆ ಕೊಡೋದು, ಅವನೇ ನನ್ನ ಅಳಿಯ ಆಗ್ಬೇಕು, ಅವನ್ಗೆ ನನ್ನ ಮಗಳನ್ನ ಕೊಡೋದು ಅಂತ ಒತ್ತಾಯ ಮಾಡ್ಬಿಟ್ಟ. ಆ ಕ್ವಾಪಕ್ಕೆ ಇವಳೊಂದ್ ದಿವ್ಸ ಹಬ್ದಾಗೆ ನಮ್ಮೆಲ್ರಿಗೂ ಪ್ರಸಾದಾಗೆ ವಿಷ ಹಾಕಿ ಕೊಲ್ಲಕ್ ನೋಡ್ಬಿಟ್ಲು. ಸರ್ವಮಂಗಳ, ಶೇ ಮೇಡಮ್ ಅವ್ರ, ನೀವು ಕಂಟಿನ್ಯೂ ಮಾಡ್ರಿ, ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಐತಿ. ಹೇಳೋದೇನು ಇನ್ಸ್ಪೆಕ್ಟ್ರಣ್ಣ, ಅವತ್ತು ನಾವು ಆ ಪ್ರಸಾದ ತಿಂದು ನಾವೆಲ್ಲ ಸತ್ತೋಗ್ಬಿಡ್ಬೇಕಾಗಿತ್ತು. ಆದ್ರೆ ಆ ದೇವ್ರ ದಯೆ, ಆ ದೇವ್ರ ರೂಪದಲ್ಲಿ ಕೆಂಪಣ್ಣ ಬಂದು ನಾವೆಲ್ಲರೂ ಪ್ರಸಾದ ತಿನ್ನೋಕ್ ಮುಂಚೆನೆ ಅವನೇ ತಿಂದು ನಮ್ಮನ್ನೆಲ್ಲ ಬದುಕಿಸ್ಬಿಟ್ಟ. ಆ ಪ್ರಸಾದಕ್ಕೆ ವಿಷ ಹಾಕಿದ ತಪ್ಪಿಗೆ ಇವರಿಬ್ರು ಓಡೋಗುವಾಗ ಇವ್ರ ಕಾರು ಆಕ್ಸಿಡೆಂಟ್ ಆಗ್ಬಿಟ್ಟು ಅವನು ಕೋಮಾ ಸೇರ್ಕೊಂಡ್ಬಿಟ್ಟ. ಆಮೇಕಾದ್ರೂ ಈ ಈಶ್ವರಣ್ಣ ಸುಮ್ಕೆ ಆದ್ನಾ? ಇಲ್ವೇ ಇಲ್ಲ. ಹಂಗೂ ಹಿಂಗೂ ಮಾಡಿ ಮಗಳಿಗೆ ಬಲ್ವಂತ ಮಾಡಿ ಆ ಶಿವರಾಜ್ ಗಂಟಾಕ್ಬಿಟ್ಟ. ಸರ್, ಇವ್ರ ಮಾತನ್ನ ನಂಬೇಡಿ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಯಾವ್ದಯ್ಯ ಸುಳ್ಳು? ನಿನ್ ಮಗಳು ಆ ರಾಮನ್ ಜೊತೆ ಓಡೋಗಕ್ ನೋಡಿದ್ ಸುಳ್ಳ? ಸುಳ್ಳಲ್ಲ, ನಿಜಾನೇ. ಆದ್ರೆ ನನ್ ಪ್ರಸಾದದಲ್ಲಿ ವಿಷ ಬೆರ್ಸಿಲ್ಲ. ಮತ್ತೆ ನಾನ್ ಬೆರ್ಸಿದ್ನೆ? ಹೌದು, ಇಂಥ ಕೆಲಸ ಮಾಡೋದೆಲ್ಲ ನೀವೇ. ಆಹಾಹಾಹಾ